ಇಷ್ಟ ಐಟಮ್ಗೆ 100 ರೂಪಾಯಿ ಆಯಿತು ನೋಡಿ. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೇ ಎದ್ದು ಹಲ್ಲು ಮುಖ ತೊಳೆದು ಈ ಥರ ರೆಡಿ ಆದಮೇಲೆ ಟಿಫನ್ ಮಾಡೋಣ ಅಂತ ಕೆಳಗಡೆ ಬಂದರೆ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಿದ್ರು. ಅಲ್ಲಿ ನನ್ನ ಫ್ರೆಂಡ್ನ ಕರ್ಕೊಂಡು ಮತ್ತೆ ಅವರು ಟಿಫನ್ ಮಾಡಿಲ್ಲ ಅಂತ ಹೋಟೆಲಿಗೆ ಬಂದ್ವಿ. ಹೋಟೆಲಲ್ಲಿ ಪಾರ್ಸೆಲೆಲ್ಲ ತಗೊಂಡಾದ್ಮೇಲೆ ಅವರು ಬಿಸ್ಕೆಟ್ ತರೋಣ ಅಂತ ಪಕ್ಕದ ಅಂಗಡಿಗೆ ಹೋದರು. ಅಲ್ಲೇನು ಇಷ್ಟ ಆಗಲಿಲ್ಲ ಅಂತ ಸೂಪರ್ ಮಾರ್ಕೆಟ್ಗೆ ಹೋದ್ವಿ. ಸೂಪರ್ ಮಾರ್ಕೆಟಲ್ಲಿ ಈ ಥರ ಆಟ ಆಡಿ ಅದಾದಮೇಲೆ ಅವರು ಮ್ಯಾಗಿ ನೋಡ್ಬೇಕಂತ ಬಂದರು. ಮ್ಯಾಗಿ ನೋಡೋಣ ಅಂತ ಬಂದರೆ ಮ್ಯಾಗಿ ಇಷ್ಟ ಆಗಲಿಲ್ಲ ಅಂತ ಪರ್ಫ್ಯೂಮ್ ನೋಡೋಕೆ ಬಂದವ್ರಿಗೆ ನಾನೇನು ಹೇಳಿದೆ ನೋಡಿ, ರೂಮ್ ಫ್ರೆಶ್ನರ್ ಅದು ಸೆಂಟಲ್ಲ, ರೂಮ್ ಫ್ರೆಶ್ನರ್ ತಗೋತಿರಲ್ರಿ ಸಮಯ. ಎಲ್ಲ ಮುಗಿಸಾದ್ಮೇಲೆ ಪಿ ಜಿ ಕಡೆ ಬಂದು ಜೆಪ್ಟೋಲ್ ಏನೋ ಆರ್ಡರ್ ಮಾಡಿದ್ವಿ ಅಂದರೆ ಜೆಪ್ಟೋಲ್ ಫುಲ್ ಫಾಸ್ಟಾಗಿ ಬಂತು. ಅದಾದ್ಮೇಲೆ ಜೆಪ್ಟೋ ಐಟಮ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಬಿದ್ದೋಯ್ತು. ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ. ಆಮೇಲೆ ಆ ಮೆಟ್ಲ್ ಮೇಲೆ ಬಿದ್ದಿದ್ದ ಪೆಪ್ಸಿ ಬಾಟ್ಲನ್ನ ನಾನು ನಮ್ಮ ಬ್ರೋ ಕೊಟ್ಟೆ. ಅವರಂತೂ ಓಪನ್ ಮಾಡಿದ ತಕ್ಷಣ ಅದು ಅವ್ರ ಕೈಯಲ್ಲೇ ಬಂತು. ಅವ್ರ ರಿಯಾಕ್ಷನ್ ನೀವೇ ನೋಡಿ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಆಮೇಲೆ ಕೋಕ್ ಮತ್ತು ಬಿಸ್ಕೆಟ್ ಎಲ್ಲ ತಿಂದು ನಾನು ಇವತ್ತು ನನ್ನ ಡೇನ ಎಂಡ್ ಮಾಡಿದೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.